ಡಿ ಸೀರೀಸ್ದು 2ನೇ ಎಪಿಸೋಡ್ ಆಯ್ತಾ. ಲಾಸ್ಟ್ ಎಪಿಸೋಡ್ ನೋಡಿಲ್ಲ ಅಂತಂದ್ರೆ ಚೆಕ್ ಮಾಡಿ ನೋಡಿ ಆಯ್ತಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಅಂದಹಾಗೆ ಈಗಾಗಲೇ ನಾನು ಹೇಳಿದ್ದೀನಿ, ಡಿ ಸೀರೀಸ್ ಅಂತ ಒಂದು ಹೊಸ ಕಾನ್ಸೆಪ್ಟನ್ನ ನಾನು ಪ್ರಾರಂಭ ಮಾಡಿದ್ದೀನಿ. ಯಾಕೆ ಅಂದರೆ ರಜನಿ ಎಕ್ಸ್ಪ್ರೆಸ್ ಸ್ಟಾರ್ಟ್ ಆಗಿ 8 ವರ್ಷ ಆಗಿದೆ. ಡೆವಿಲ್ ಕೂಡ ಹತ್ತಿರದಲ್ಲೇ ಇದೆ. ಹಾಗಾಗಿ ಏನಾದರೂ ನನ್ನ ವೀಕ್ಷಕರ ಮೇಲಿರೋ ಪ್ರೀತಿಯ ಅಭಿಮಾನದ ಸಂಕೇತವಾಗಿ ಒಂದು ಸೇವಾ ಕಾರ್ಯಕ್ರಮವನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಡಿ ಸೀರೀಸ್ ಅಂತಂದರೆ ಪ್ರತಿ ಎಪಿಸೋಡಲ್ಲೂ ನಾನು 2,000 ರೂಪಾಯಿ ನನ್ನ ಗೆಸ್ಟ್ಗಳಿಗೆ ಕೊಡ್ತೀನಿ. ಅವ್ರು ಏನಾದರೂ ಪರ್ಚೇಸ್ ಮಾಡ್ಬೋದು, ಯಾರಿಗಾದರೂ ಡೊನೇಟ್ ಮಾಡ್ಬೋದು. ಸೊ ಇಂದಿನ ಎಪಿಸೋಡ್ನಲ್ಲಿ ನನ್ನ ಗೆಸ್ಟ್ ಯಾರು ಅಂತಂದರೆ ಇವರು ಡಾಕ್ಟರ್ ಮಹಾದೇವ್ ಸ್ವಾಮಿ ಅಂತ ನನ್ನ ಬ್ರದರು. ಏನಕ್ಕ ಡಾಕ್ಟರಾ ಅಂತ ಕೇಳಿದ್ರೆ, ಆ್ಯಕ್ಚುಲಿ ಇವರು MCom ಮಾಡಿ MBA ಮಾಡಿ ಫಿನಾನ್ಸಲ್ಲಿ PhD ಮಾಡಿದ್ದಾರೆ. ಹಾಗಾಗಿ ಡಾಕ್ಟರ್ ಮಹಾದೇವ್ ಸ್ವಾಮಿ. ವೃತ್ತಿ ವಿಚಾರಕ್ಕೆ ಬಂದರೆ ಅಸಿಸ್ಟೆಂಟ್ ಪ್ರೊಫೆಸರು ಮತ್ತು ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ನಾನು ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಇವತ್ತು 2,000 ಗೂಗಲ್ ಪೇ ಮಾಡ್ತೀನಿ. ಸೊ 2,000ದಲ್ಲಿ ಏನು ಬೇಕಾದ್ರೂ ತೊಗೋಬೋದು, ಯಾರಿಗೆ ಬೇಕಾದ್ರೂ ಡೊನೇಟ್ ಮಾಡ್ಬೋದು. ಓಕೆ, ನಾನು ಇವತ್ತು ಡಿಸೈಡ್ ಮಾಡಿದ್ದೀನಿ. ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಿಸುವಂಥ ಎಲ್ಲ ಮಕ್ಕಳಿಗೂ ಕೂಡ ಬೇಬಿ ಬೆಡ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ನಾನು ಸಂಪಾದನೆ ಮಾಡಿರುವಂಥ ಹಣದಿಂದ ಇವತ್ತು ರಜನಿ ಏನು ಕೊಡ್ತಾಳೆ 2,000 ರೂಪಾಯಿ ಗೂಗಲ್ ಪೇ ಮಾಡ್ತೀನಿ ಅಂತ ಹೇಳಿದರು. ಅದನ್ನು ಮತ್ತೆ ವಾಪಸ್ ಕೊಡ್ತೀನಿ. ಯಾಕಂದರೆ ಅದು ಉತ್ತಮ ಕಾರ್ಯಕ್ಕಾಗಿ ಇನ್ನೊಂದು ಯಾವುದೋ ಎಪಿಸೋಡ್ಗೆ ಅದನ್ನು ಬಳಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನನ್ನ ಬ್ರದರ್ ಡೊನೇಟ್ ಮಾಡ್ತಿರೋದ್ರಿಂದ ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಸೊ ಇದನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ. ಇಮಿಡಿಯೇಟ್ ಆಗಿ ನನ್ನ ಬ್ರದರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಗೋಪಾಲ್ ಅಂತ ಇದ್ದಾರೆ. ಅವರಿಗೆ ಫೋನ್ ಮಾಡಿ ಈ ರೀತಿ ನಾವು ಬೇಬಿ ಬೆಡ್ನ ಡೊನೇಟ್ ಮಾಡಬೇಕು ಅಂತ ಇದ್ದೀವಿ, ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡ್ರು. ಅದಾದಮೇಲೆ ಅವರು ಇವತ್ತು 17 ಮಕ್ಕಳು ಹುಟ್ಟಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮಣ್ಣ ಡಿಸೈಡ್ ಮಾಡ್ದ ಒಂದು 18 ಬೆಡ್ಗಳನ್ನ ಪರ್ಚೇಸ್ ಮಾಡೋಣ ಅಂತ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಮೈಸೂರಲ್ಲಿರೋ ದೊಡ್ಡ ಗಡಿಯಾರ ಹತ್ರ ಹೋಗಿ ಎಲ್ಲ ಕಡೆ ಹುಡ್ಕಿದ್ವಿ. ಸೊ 300ರಿಂದ ಸ್ಟಾರ್ಟ್ ಆಗಿ ಕಂಟಿನ್ಯೂಯಸ್ ಆಗಿ ಲೈಕ್ 400, 500, 600, 700 ಈ ರೀತಿ ಬೆಡ್ಗಳದ್ದು ರೇಟ್ ಇತ್ತು. ಸೊ ನಾವೊಂದು ಅಂಗಡಿಗೆ ಹೋದ್ವಿ. ಅಲ್ಲಿ ಈ ರೀತಿ ಡೊನೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅವರು ಸ್ವಲ್ಪ ಕಡಿಮೆ ಪ್ರೈಸ್ಗೆ ಕೊಟ್ಟರು. ಒಟ್ಟು ನಮ್ಮಣ್ಣ 18 ಬೆಡ್ಗಳನ್ನ ಪರ್ಚೇಸ್ ಮಾಡ್ದ. ಅದಾದಮೇಲೆ ಅಲ್ಲಿಂದ ನಾವು ಡೈರೆಕ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದ್ವಿ. ಅಲ್ಲಿ ಡಾಕ್ಟರ್ ಇರಿಸಿದ್ರು. ಅವರು ನಮ್ಮನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ರು, ನಮಗೆ ಡೊನೇಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಇಂತಹ ಒಂದು ಸೇವೆಯನ್ನು ಮಾಡಬೇಕು, ಈಗ ತಾನೇ ಹುಟ್ಟಿದಂಥ ಮಕ್ಕಳಿಗೆ ಇಂತಹ ಒಂದು ಬ್ಲಡ್ ಸ್ಪ್ರೆಡ್ನ ಕೊಡ್ತಕ್ಕಂಥದ್ದು, ಆ ಬೆಡ್ಡನ್ನು ಕೊಡು, ಮತ್ತು ಅವು ಹೊತ್ತುಕೊಳ್ಳೋದಕ್ಕೆ ಚಳಿ ಆಗದಾಗೆ ಈ ಒಂದು ಇನ್ನೇನು ಚಳಿಗಾಲ ಬರ್ತಾ ಇದೆ ಅಂತ ಅದರಲ್ಲಿ ಸ್ವೆಟ್ರು ಮತ್ತು ಇಂತಹ ಒಂದು ಕಾಜನ್ನು ಇಟ್ಟುಕೊಂಡು ಅವರು ಡೊನೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಾಳ ಅವ್ರನ್ನ ನಾವು ಸ್ಮರಿಸ್ತಕ್ಕಂಥದ್ದು. ಇವತ್ತು ಬೆಂಗಳೂರಿನಿಂದ ಮೈಸೂರಿಗೆ ಬಂದು ಅವರು ಇಂತಹ ಒಂದು ಹಾಸ್ಪಿಟ್ಲ್ಗಳಲ್ಲಿ ಈ ಒಂದು ಬಡಬಗ್ರು ಇರತಕ್ಕಂತಹ ಜಯನಗರ ಗೌರ್ಮೆಂಟ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ಅವರು ಸುಮಾರು ಇಲ್ಲಿ 17 ಮಕ್ಕಳಿಗೆ ಈವಂಥ ಒಂದು ವ್ಯವಸ್ಥೆಯನ್ನು ಉಚಿತವಾಗಿ ಇದನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನನ್ನ ಮೈಸೂರಿನ ಜನತೆಯ ಪರವಾಗಿ ಮತ್ತು ಜಯನಗರದ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ನಾನು ಅವರಿಗೆ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕೆಂದರೆ ಇಂತಹ ಸೇವೆಗಳು ಅವರು ಮೇಲಿಂದ ಮೇಲೆ ಮಾಡುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ, ಯಾಕೆಂದರೆ ಇದು ಅವರು ಬರೀ ಮಕ್ಕಳಿಗೆ ಒಂದೇ ಅಲ್ಲ, ಹಲವಾರು ಜನಗಳಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾಳೆ ದಿನ ಹಸುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಊಟವನ್ನು ಹಾಕುವಂಥದ್ದು, ಹುಲ್ಲನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಬೇಕಾದಂಥ ತಿಂಡಿಗಳನ್ನು ಕೊಡ್ತಕ್ಕಂಥದ್ದು ಹಸುಗಳಿಗೆ. ಇಂತಹ ಒಂದು ಕಾರ್ಯವನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ಕಾಜನ್ನು ಇಟ್ಟುಕೊಂಡು ಅವರು ಮಾಡ್ತಾ ಇದ್ದಾರೆ. ಭಗವಂತ ಅವರ ಜೀವನದಲ್ಲಿ ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಇನ್ನೂ ಹೆಚ್ಚು ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಭಗವಂತ ಮಾಡಲಿ ಅಂತ ಹೇಳ್ತಾ, ಮೇಡಮ್ನವರಿಗೆ ನಾನು ಮೈಸೂರಿನ ಜನತೆಯ ಪರವಾಗಿ ನಾನು ವೈಯಕ್ತಿಕವಾಗಿ ತುಂಬು ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಓಕೆ, ಇದೇ ಹಾಸ್ಪಿಟಲ್ದು ಡಾಕ್ಟರ್ ವೀಣಾ ಇಲ್ಲಿದ್ದಾರೆ, ಮತ್ತು ಸಚಿನ್ ಅವರು ಇದ್ದಾರೆ, ಮತ್ತು ಸ್ಟಾಫ್ ನರ್ಸ್ ಎಲ್ಲ ಇಲ್ಲಿದ್ದಾರೆ. ತುಂಬ ಥ್ಯಾಂಕ್ಸ್ ನಮ್ಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನನ್ನ ಬ್ರದರು ಸ್ವೀಟ್ಸು ಕೊಡೋಣ ಅಂತ ಸ್ವೀಟ್ಸು ತಂದಿದ್ದ. ಸೊ ಎಲ್ಲರೂ ನಾವು ಸ್ವೀಟ್ಸು ಕೂಡ ಅವರಿಗೆ ಕೊಟ್ವಿ. ಅದಾದಮೇಲೆ ಅಲ್ಲಿ ಎಷ್ಟೊಂದು ಜನ ನಾವು ಬರೋ ಅಷ್ಟರಲ್ಲಿ ಡಿಸ್ಚಾರ್ಜ್ ಆಗೋಗಿದ್ರು. ಅದಕ್ಕೆ ನಾವು ಅಲ್ಲಿಂದ ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಮಿಕ್ಕಿದ್ದನ್ನೆಲ್ಲ ಕೊಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಮತ್ತೆ ನಾವು ಅಲ್ಲೇ ಹತ್ರ ಇರೋ ಸೇಠ್ ಮೋಹನ್ ದಾಸ್ ತುಳಸಿದಾಸ್ ಆಸ್ಪತ್ರೆಗೆ ಬಂದ್ವಿ. ಇನ್ನು ಉಳಿದ ಬೆಡ್ಗಳನ್ನ ಇಲ್ಲಿರೋರಿಗೆ ನಾವು ಡೊನೇಟ್ ಮಾಡಿದ್ವಿ. ಇವರು ಬಹಳ ಉತ್ತೇಜನವನ್ನು ನೀಡಿ ಈಗ ಒಂದು ವಾರದಿಂದಲೂ ಇಂತಹ ಒಂದು ಅವಕಾಶವನ್ನು ರಜನಿ ಮೇಡಮ್ನವರ ಮುಖಾಂತರವಾಗಿ ನಾನು ಇದು ಮಾಡಿಸ್ತೀನಿ ಅಂತೇಳಿ ಬಹಳ ಉತ್ಸಾಹಕತೆಯಿಂದ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಅವರಿಗೆ ಸ್ವಾಗತ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಗೂ ಸಂತೋಷ ಆಯಿತು. ಈ ಹಾಸ್ಪಿಟ್ಲಲ್ಲಿ ಆದಷ್ಟು ಬರೋರೆಲ್ಲ ಬಡವರು ಇರೋದ್ರಿಂದ ಅವ್ರಿಗೆ ರಜನಿಯವರು ಮಕ್ಕಳಿಗೆ ಬೆಡ್ಡು ಅದೆಲ್ಲ ಪ್ರೊವೈಡ್ ಮಾಡಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಇದೇ ಥರ ಎಲ್ಲ ಮುಂದೆನೂ ಹೆಲ್ಪ್ ಮಾಡಿದರೆ ಜನಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಲೋ ಪಾವರ್ಟಿ ಲೈನ್ ಜನಗಳು ಬರೋದ್ರಿಂದ ಅವ್ರಿಗೆ ಈವನ್ ಒಂದು ಅವ್ರಿಗೆ ಪಾಪುಗೆ ಬಟ್ಟೆ ತಗೊಳ್ಳುವಷ್ಟು ತುಂಬ ಕಷ್ಟ ಇರ್ತದೆ. ಸೊ ಅವ್ರಿಗೆ ಈ ರೀತಿ ಏನಾದರೂ ಸ್ವಲ್ಪ ಹೆಲ್ಪ್ ಆದರೆ ಸೊ ಓಕೆ, ಪಾಪು ತಾಯಿಗೆ ಮಗುಗೆ ಸೊ ಸ್ವಲ್ಪ ಯೂಸ್ ಆಗುತ್ತೆ ಮುಂದಕ್ಕೆ. ಇದೇ ರೀತಿ ಮುಂದೆ ಯಾರಿಗಾರು ಹೆಲ್ಪ್ ಮಾಡೋ ರೀತಿ ಇದ್ದರೆ ಬಂದು ಮಾಡ್ಬೋದು ಅಂತ.
ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ದರ್ಶನ್ ಅವರಲ್ಲಿರೋ ಪಾಸಿಟಿವ್ ಗುಣಗಳು ನಿಮ್ಮ ಕಣ್ಣಿಗೆ ಕಾಣಿಸಿದ್ ಯಾವುದು? ದರ್ಶನ್ ಅವ್ರ ಬಗ್ಗೆ ಪಾಸಿಟಿವ್ ಹೇಳಬೇಕು ಅಂತಂದ್ರೆ, ಮೊದಲನೇದಾಗಿ ದರ್ಶನ್ ಅವ್ರಿಗೆ ಪ್ರಾಣಿ ಮೇಲೆ ಎಷ್ಟರ ಮಟ್ಟಿಗೆ ಪ್ರೀತಿ ಇದೆ ಅಂತಂದ್ರೆ, ಅವರೇ ಸ್ವತಃ 150ಕ್ಕೂ ಹೆಚ್ಚು ಪ್ರಾಣಿಗಳನ್ನ ಸಾಕ್ತಾ ಇದ್ದಾರೆ. ಮತ್ತೆ ಕೆಲವು ಪ್ರಾಣಿಗಳನ್ನ ಝೂನಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಪ್ರಾಣಿ ಪ್ರೀತಿ ಇರೋರು ಮಾತ್ರ ಇಂತಹ ಕೆಲಸಗಳು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದರ್ಶನ್ ಅವ್ರ ಬಗ್ಗೆ ಎರಡನೇ ವಿಷಯ ಹೇಳಬೇಕು ಅಂತಂದ್ರೆ, ದರ್ಶನ್ ಅವರು ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆದ್ರೆ ಅವರು ಎಲ್ಲೂ ಹೇಳ್ಕೊಂಡಿಲ್ಲ, ಮತ್ತೆ ಹೇಳ್ಕೊಳ್ಳೋದು ಇಲ್ಲ. ಆದ್ರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳ್ಕೊಂಡಾಗ ಒಬ್ಬ ವ್ಯಕ್ತಿ ಇಷ್ಟೊಂದು ಜನಕ್ಕೆ ಸಹಾಯ ಮಾಡಿದ್ದಾನೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ಅಂತ ಒಂದು ಒಳ್ಳೆ ಗುಣ ಅಂತ ನಾನು ಹೇಳ್ಬೋದು. ಈಗ ದರ್ಶನ್ ಅವ್ರ ಬಗ್ಗೆ ಹೇಳಿದ್ರಿ, ಅದೇ ರೀತಿ ಅವ್ರ ಅಭಿಮಾನಿಗಳು ಅಂದಾಗ ಏನ್ ನೆನಪಾಗುತ್ತೆ? ದರ್ಶನ್ ಅವರ ಅಭಿಮಾನಿಗಳು ಕೂಡ ಏನು ಕಮ್ಮಿ ಇಲ್ಲ. ಅವರು ಕೂಡ ಸಹಾಯ ಮಾಡೋ ಮನೋಭಾವನೆಯನ್ನು ಬೆಳೆಸ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಬ್ಲಡ್ ಡೊನೇಷನ್ ಮಾಡ್ತಾರೆ, ದಿನಸಿ ಐಟಮ್ಗಳೆಲ್ಲ ತಂದುಕೊಡ್ತಾರೆ, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡ್ತಾರೆ. ಇದು ಕೂಡ ಸಮಾಜಕ್ಕೆ ಸ್ಫೂರ್ತಿಯಾಗುವಂತಹ ಒಂದು ಕಾರ್ಯವಾಗಿದೆ. ನೀನು ಮಾಡಿರೋ ವಿಡಿಯೋದಲ್ಲಿ ನೋಡಿದಾಗ ಕಮೆಂಟ್ ಬಾಕ್ಸಲ್ಲಿ ಪ್ರೀತಿ ಗೌರವದಿಂದ ರಜನಿ ಅಕ್ಕ ಅಂತ ಮೆನ್ಷನ್ ಮಾಡಿರ್ತಾರೆ. ಅದು ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಆ ಕಮೆಂಟ್ ಅಂದಾಗ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಬಟ್ ನೆಗೆಟಿವ್ನ ನೆಗ್ಲೆಕ್ಟ್ ಮಾಡಿಕೊಂಡು ಪಾಸಿಟಿವ್ನ ಹೆಚ್ಚು ನೋಡಿದ್ದೆ ಅದಲ್ಲಿ ಬಹಳ ಖುಷಿ ಆಗುತ್ತೆ. ಇವಾಗ ಇಷ್ಟೊತ್ತವರೆಗೂ ದರ್ಶನ್ ಅವರು ಅಥವಾ ಅವ್ರ ಅಭಿಮಾನಿಗಳ ಬಗ್ಗೆ ಪಾಸಿಟಿವ್ ಹೇಳಿದಾಯ್ತು. ದರ್ಶನ್ ಅವರಲ್ಲೇ ಇರೋ ಒಂದು ಗುಣ ಅವ್ರಿಗೆ ನೆಗೆಟಿವ್ ಆಗ್ತಾ ಇದೆ ಅಂತಂದ್ರೆ ಯಾವ ಗುಣ ಅಂತ ಅನ್ಸುತ್ತೆ? ಒಬ್ಬ ಮನುಷ್ಯ ಅಂದರೆ ನೆಗೆಟಿವ್ ಖಂಡಿತ ಇರುತ್ತೆ. ದರ್ಶನ್ ಅವ್ರಿಗೆ ಸ್ವಲ್ಪ ತಾಳ್ಮೆ ಕಡಿಮೆ. ತಾಳ್ಮೆ ಇದ್ದಿದ್ರೆ ಬಹುಶಃ ಅನೇಕ ಕಾಂಟ್ರವರ್ಸಿಗಳಿಂದ ಮುಕ್ತವಾಗ್ತಿದ್ರು. ಸ್ವಲ್ಪ ತಾಳ್ಮೆ ಬೆಳೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ದರ್ಶನ್ ಅವ್ರಿಗೆ ಒಂದು ವಿಶ್ ಮಾಡ್ತೀನಿ ಅಂದ್ರೆ ಏನ್ ವಿಶ್ ಮಾಡಕ್ ಬಯಸ್ತೀರಾ? ಐ ಥಿಂಕ್ ಈಗ ದೀಪಾವಳಿ ಬರ್ತಾ ಇದೆ. ದರ್ಶನ್ ಅವರ ಜೀವನದಲ್ಲಿ ಹೊಸ ಬೆಳಕು ಬರಲಿ ಅಂತ ಆಶಿಸ್ತೀನಿ. ಓಕೆ ವೀಕ್ಷಕರೇ, ಇವತ್ತು ಇಡೀ ದಿನ ನನ್ನ ಬ್ರದರು ನನ್ನ ಜೊತೆ ಟೈಮ್ ಕಳೆದ್ರು. ಯಾವ ರೀತಿ ಅಂತಂದರೆ, ನಾವೇ ಹೋದ್ವಿ, ಬೆಡ್ಡೆಲ್ಲ ತೊಗೊಂಡ್ವಿ, ಮತ್ತೆ ಎಗೈನ್ ಆಸ್ಪತ್ರೆಗೆ ಹೋಗಿ ಡೊನೇಟ್ ಮಾಡಿದ್ವಿ. ಸೊ ಅದೆಲ್ಲ ಡೊನೇಷನ್ ಕ್ರೆಡಿಟು ನನ್ನ ಬ್ರದರ್ಗೆ ಹೋಗುತ್ತೆ. ಅವ್ನ ಸ್ವಂತ ಹಣದಿಂದ ಮಾಡಿದಂತಹ ಡೊನೇಷನ್ ಇದು. ಇನ್ನೊಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗಲಿ ಅಂತ. ಸೊ ನನ್ನ ಬ್ರದರ್ಗೆ ಎಷ್ಟು ಥ್ಯಾಂಕ್ ಮಾಡಿದ್ರೂ ಕಡಿಮೆನೆ. ಸೊ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಡೊನೇಟ್ ಮಾಡಿದ್ದಕ್ಕೆ ಎಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಒಳ್ಳೆಯದಾಗಲಿ ಡಿ ಸೀರೀಸ್ಗೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ವಾ ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಅಂತ? ನಿಮ್ಮ ಸಲಹೆ ಸೂಚನೆಗಳು ಏನೇ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಒಂದು ಕಾನ್ಸೆಪ್ಟ್ನ ನಾನು ಇನ್ನೂ ಕೂಡ ಇಂಪ್ರೂವೈಸ್ ಮಾಡ್ಕೊಳ್ತೀನಿ. ಅದೇ ರೀತಿ ನಿಮ್ಗೇನಾದರೂ 2000 ನಾನು ಕೊಟ್ಟರೆ ನೀವು ಯಾರಿಗೆ ಡೊನೇಟ್ ಮಾಡ್ತಾ ಇದ್ರಿ, ಏನನ್ನ ಪರ್ಚೇಸ್ ಮಾಡ್ತಾ ಇದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಈ ರೀತಿ ಎಪಿಸೋಡ್ಗಳನ್ನ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಇಡೀ ದಿನ ಶೂಟಿಂಗ್ಗೆ ತೊಗೊಳುತ್ತೆ, ಇನ್ನೊಂದು ದಿನ ಇಡೀ ದಿನ ಎಡಿಟಿಂಗ್ಗೆ ತೊಗೊಳುತ್ತೆ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದ್ದರೆ ಈ ರೀತಿ ಎಪಿಸೋಡ್ಗಳನ್ನ ನಾವು ತುಂಬ ಮಾಡ್ತಾ ಹೋಗ್ಬೋದು. ಸೊ ಕಮೆಂಟ್ ಬಾಕ್ಸಲ್ಲಿ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋಗಳನ್ನ ಶೇರ್ ಮಾಡೋ ಮೂಲಕ ಇತರರಿಗೂ ಕೂಡ ಈ ವಿಚಾರಗಳನ್ನ ಸ್ಫೂರ್ತಿ ಆಗೋ ಹಾಗೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನೋಡ್ತಾ ಇರಿ ರಜನಿ ಎಕ್ಸ್ಪ್ರೆಸ್. ಧನ್ಯವಾದಗಳು.